ಯಾಕಂದ್ರೆ ಈ SR ಪ್ರಕ್ರಿಯೆ ಈಗ ಶುರುವಾಗಿದೆ. ಮೊನ್ನೆ ತಾನೇ ಜೂನ್ 30ರಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದರೊಳಗೆ ಏನು ಅರ್ಥ ಇಲ್ರಿ, ಬಿಕಾಸ್ ದಿಸ್ ಇಸ್ ಇಟ್ ಈಸ್ ಅನ್ ರಿನ್ಯೂವಲ್. ಆದರೆ ಇದರಲ್ಲಿ ಷಡ್ಯಂತ್ರದೆ. ಯಾಕದ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಈ ಬಿಹಾರದ ನೋಡ್ರಿ, ಮಧ್ಯಪ್ರದೇಶ ನೋಡ್ರಿ, ವೆಸ್ಟ್ ಬೆಂಗಾಲ್ ನೋಡ್ರಿ. ವೆಸ್ಟ್ ಬೆಂಗಾಲ್ನಾಗ ಮೊನ್ನೆ ತಾನೇ ಎಲೆಕ್ಷನ್ ಆಯ್ತು. 92,000 ವೋಟ್ ಕಟ್ ಮಾಡಿದೆ. 27,000 ಟ್ರಿಬ್ಯುನಲ್ನಾಗ ಅದಾವ. ಅವು ಹಿಯರಿಂಗ್ಸ್ ಆಗಿಲ್ಲ, ಆಗಲಿಲ್ಲ. ಈಗ ನಮ್ಮ ಕರ್ನಾಟಕಲ್ಲೂ ಅದೇ ಸಿಸ್ಟಮ್ ಚಾಲು ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಮೇನ್ ಉದ್ದೇಶ ಏನ್ರಿ? ಅದು ಬಡಬಗರು, ಎಸ್ಪೆಷಲಿ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ, ಮೈನಾರಿಟಿ, ಇವ್ರಿಗೆಲ್ಲರಿಗೆ. ಯಾಕಂದ್ರೆ ವೋಟ್ ಕೊಡದ್ರೆ ವಂಚಿತ ಮಾಡ್ಬೇಕಂತ ಅವ್ರದೊಂದು ಥೀಮ್ ಅದಾವ. ಇದು ಮೊದಲು ನಾವು ಜಾಗೃತಿ ಕೊಡಬೇಕು. ವಿಶೇಷವಾಗಿ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಲೀಡರ್ಸ್ ಇದರಾಗ ಬಹಳ ಎಚ್ಚರ, ಎಲ್ಲ ಕೆಲಸಗಳನ್ನು ಬಿಡ್ಬೇಕಿದು. ಯಾಕ 1 ತಿಂಗಳು ಗಡುವು ಕೊಟ್ಟಾರ. 1 ತಿಂಗಳಾಗ ಹ್ಯಾಂಗ್ ಸಾಧ್ಯ ಆಗ್ತದೆ ಇದು ಮಾಡ್ಲಿಕ್ಕೆ? ಸುಮಾರು ಈಗ 1 ವಾರ ಆಯ್ತು. ಇಲ್ಲೇ ನಮ್ಮ ಮನಿ ಬಾಜುನೇ ಶಾಲೆ ಅದ, 27 ನಂಬರ್ ಶಾಲೆ. ಆ ಶಾಲೆಯವರೇ ನಮ್ಮಲ್ಲಿ BLO ಅಂತ ಹೇಳಿ ಡೆಪ್ಯೂಟ್ ಮಾಡ್ಯಾರ. ಪದೇ ಪದೇ ನಾನೇ 1-2 ಸಲ ಫೋನ್ ಮಾಡಿ ಹೇಳಿದೆ. ಅಲ್ಲಿ ಹೋದ್ರು ಅಲ್ಲಿ ಸಿಗ್ಲಿಕ್ಕೆ ತಯಾರಿಲ್ಲ. ಫೋನ್ ಮಾಡಿದ್ರು ಬರ್ತೀನಿ ಅಂತೇಳಿ ಬರ್ಲಿಕ್ಕೆ ತಯಾರಿಲ್ಲ. ಯಾವ ಮನೆ ಸುಮಾರು ನಾವೊಂದು 50 ಮಂದಿಗೆ ವಿಚಾರ ಮಾಡಿದೆ, ನಿಮ್ಮ ಫಾರ್ಮ್ ಮುಟ್ಟ್ಯಾವ ಅಂತ ಹೇಳಿ. ಇಲ್ಲ ಸಾಹೇಬ್ರ, ನಮಗೂ ಇನ್ನೂ ಬಂದೇ ಇಲ್ರಿ. ಅಂದ್ರೆ ಇಷ್ಟೆಲ್ಲ ನೆಗ್ಲಿಜೆನ್ಸ್ ನಡೆದಾರಿ. ಯಾಕಂದ್ರೆ ಅವ್ರಿಗೆ ತಿಳುವಳಿಕಿಲ್ಲ, BLOಗಳಿಗೆ ಸರಿಯಾಗಿ ಅವ್ರಿಗೆ ಟ್ರೈನಿಂಗ್ ಆಗಿಲ್ಲ. ಅಂದ್ಬಳಕ 1 ತಿಂಗಳಾಗ ಇದು ಮಾಡ್ಲಿಕ್ಕೆ ಹ್ಯಾಂಗ್ ಸಾಧ್ಯ ಆಗ್ತದೆ? ಯಾಕಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 60-65% ಬಹಳ ಮುಗ್ಧ ಜನ ಅದಾರಿ. ಬಹಳ ಮುಗ್ಧ ಜನ ಅದಾರ, ಅವ್ರು ತಿಳುವಳಿಕಿಲ್ಲ. 50% ಅಂತೂ ಓದ್ಲಿಕ್ಕೂ ಬರಂಗಿಲ್ಲ, ಬರಲಿಕ್ಕೂ ಬರಂಗಿಲ್ಲ. ಆ ದಿಶೆಯಲ್ಲಿ BLOಗಳು ಬಂದು ಕೂತು ಅವ್ರ ಜೊತೆಲಿ ಕೂಡಿಕೊಂಡು ಮಾತಾಡಿಸಿ ಎಲ್ಲ ಅಲ್ಲಿ. ಯಾಕಂದ್ರೆ ಮುಂಚಿತವಾಗಿ 2,000 ಹೋಟೆಲ್ ಲಿಸ್ಟ್ನಾಗಿದ್ದರೆ ಪರವಾಗಿಲ್ಲ. ಅವು ಹೆಂಗ್ ಕನೆಕ್ಷನ್ ಮಾಡಬೇಕು, ಏನ್ ಮಾಡಬೇಕು ಹೇಳಿ ಕೊಡೋರು ಯಾರು? ಎರಡನೇದಾಗಿ, ಈಗ ನಾನು ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಬಗ್ಗೆನೇ ಮಾತಾಡ್ತೀನಿ. ಈಗ ಬಿಜಾಪುರ ಶಹರದಲ್ಲಿ ಪರವಾಗಿಲ್ಲ ನಡೆದ. ಅಲ್ಲಿ ಓಣಿಯಲ್ಲಿ ಎಲ್ಲ ವಾರ್ಡ್ನಲ್ಲಿ ಏನ್ ನಮ್ಮ ಕಾಂಗ್ರೆಸ್ ವರ್ಕರ್ಸ್ ಅದಾರ, ಎಲ್ಲರೂ ಕೂಡ್ಕೊಂಡು ಒಕ್ಕಟ್ಟಾಗಿ ಎಲ್ಲರೂ ಹೆಲ್ಪ್ ಮಾಡ್ಲಾಡ್ತಾರೆ. ಹೆಲ್ಪ್ ಮಾಡ್ಲಾಕಂತಂದ್ರೆ BLOಗಳಿಗೆ ನಾಲೆಜ್ ಇಲ್ಲ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಅನ್ನೋದೇ. ಅವಾಗ ನೀವೇನ್ ಮಾಡೋರು? ಯಾವಾಗ BLOಗಳಿಗೆ ನಾಲೆಜ್ ಇರಂಗಿಲ್ಲ, ಅವಾಗ ಅದು ಪರ್ಫೆಕ್ಟ್ ಹ್ಯಾಂಗ್ ಆಗ್ತದೆ ಅಂತ ಹೇಳಿ ನಾವು ವಿಶ್ವಾಸ ಮಾಡಿ. ಮಿಸ್ಟೇಕ್ಸ್ ಅಂತ ಆಗುವೆ. ಯಾಕಂದ್ರೆ ನನ್ನ ತಿಳುವಳಿ ಪ್ರಕಾರ 60-70% BLOಗಳಿಗೆ ಏನು ಅದರದ್ದು ವ್ಯವಸಾಯ ಅನ್ನೋದೇ ಗುರ್ತಿಲ್ಲ. ಅವ್ರಿಗೆ ಗುರ್ತೇ ಇಲ್ರಿ. ಅಂದ್ರೆ ಪಬ್ಲಿಕ್ ನೀವು ಹೆಂಗ ಆನ್ಸರ್ ಕೊಡೋರು? ನೀವು ಯಾರು ಕೊಡೋರು? 1 ತಿಂಗಳಾಗಿ ಹ್ಯಾಂಗ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಇದು ಕನಿಷ್ಠ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಕನಿಷ್ಠ 3 ತಿಂಗಳ ಅವಧಿ ಬೇಕು. 3 ತಿಂಗಳಾಗ 1 ತಿಂಗಳ ತನ ಇವ್ರು BLOಗಳಿಗೆ ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಕೊಡಬೇಕು. ಇದು ಯಾರ ಜವಾಬ್ದಾರಿ? ನಮ್ಮ ಡೆಪ್ಯೂಟಿ ಕಮಿಷನರ್ ಜವಾಬ್ದಾರಿ. ಪರ್ಫೆಕ್ಟ್ ಆಗಿ ಇವ್ರಿಗೆ ಮೊದಲು ತಯಾರು ಮಾಡಬೇಕು, ತದನಂತರ ಜನರ ಹತ್ರ ಕಳಿಸ್ಬೇಕು. ಅವಾಗ ಇದು ಕಂಪ್ಲೀಟ್ ಆಗಿ ಏನಾದ್ರೆ ಸಾಧ್ಯ ಆಗ್ತದ. ಇಲ್ಲಪ್ಪ ಅಂತಂದ್ರೆ ಈವನ್ ಪರಿಸ್ಥಿತಿ ನೋಡಿದ್ರೆ ನನಗೆ ಅನಿಸ್ತದ ಇವಾಗ 40% ಡ್ರಾಪ್ ಔಟ್ ಆಗ್ತಾವ. ಇವ್ರು ಮಿಸ್ಟೇಕ್ ಮಾಡಿದ್ರೆ ನೋಡಿದ್ರೆ ಆ ಥರದ್ದು ಇವ್ರದ್ದು ವರ್ತನೆ, ಆ ಥರದ್ದು ಇವ್ರದ್ದು ಕೆಲಸ ನಡೆದದ್ರಿ. 40% ಡ್ರಾಪ್ ಆದ್ರೆ ಯಾರಾಗ್ತಾರ? ಬಡಬಗರು, SC ST ಬ್ಯಾಕ್ವರ್ಡ್ ಕಮ್ಯುನಿಟಿ, ಮೈನಾರಿಟಿ ಮಂದಿ. ಒತ್ತಾಡಲಿಕ್ಕೆ ಇವ್ರು ತಿಳಿಸ್ಬೇಕಲ್ಲ ಮ್ಯಾಗ ಇವರು.
ಈಗ ಒತ್ತಡ ಬಳಿಕ ಸುಮ್ ಕೂತ್ರೆ ಹೆಂಗ? ನಾಳೆಗೆ ಯಾರು ಅನುಭವಿಸೋರು ಇದ್ರ ಕಷ್ಟ ನಾವೇ ಅಲ್ಲ, ನೀವೇ ಅಲ್ಲ, ಇವ್ರದ್ದೇನಾಗುದು? ನಡಿಯಪ್ಪ ನಮ್ ಡ್ಯೂಟಿ ಒಂದ್ ತಿಂಗಳು ಕೊಟ್ಟಾರ, ಹ್ಯಾಂಗ್ ಬೇಕು ಹಂಗ್ ಮಾಡಿಕೊಟ್ರೆ ನಡೆಯಂಗಿಲ್ಲ. ಇಡೀ ದೇಶದ ಭವಿಷ್ಯ ಕೇಳ್ಸೋಗ್ತಾರೆ ಇವರೆಲ್ಲ. ಯಾಕಂದ್ರೆ ಮುಂದೆ ಬಿಹಾರ್ದು, ಮಧ್ಯಪ್ರದೇಶದು, ವೆಸ್ಟ್ ಬೆಂಗಾಲ್ದು ಅನುಭವ ಅದಲ್ಲ ನಿಮ್ಗೆ. ಆಕೆ ಅಂದ್ರು ಅಂತ ಬಂದಿದ್ರು ಟೈಗರ್ ಇದ್ದಂಗೆ ಆಕೆ. ಅಂತಕ್ಕೆ ಇವರು ಮಣ್ಣು ಮುಗಿಸಿದ್ರು ಅವ್ರು ಬಿಜೆಪಿ. ನೋಡ್ರಿ, ಅವ್ರ ಉದ್ದೇಶ ಇದೆ, ಬಡವರು ಆಗಿ ಉಳಿಬೇಕು, ವಿದ್ಯಾವಂತರ ಆಗಬಾರ್ದು. ಈಗ ಮೊನ್ನೆ ಮತ್ತು ಇದ್ರದ್ದು ನೋಡಿದ್ರಲ್ಲ, ಎಷ್ಟು ದಿವಸ ಸ್ಟ್ರೈಕ್ ಚಾಲು ಆಗಿದೆ ಇಲ್ಲಿ ಒಳಗೆ ಜಂತರ್ ಮಂತರ್ನಾಗ. ಅದರ ಬಗ್ಗೆ ಯಾರಾದ್ರೂ ಚಕಾರ ಶಬ್ದ ಮಾತಾಡ್ಯಾರ? ಪ್ರೈಮ್ ಮಿನಿಸ್ಟರ್ ಮಾತಾಡ್ಯಾರ? ಅದರ್ ಮಿನಿಸ್ಟರ್ ಏನಾದ್ರು ಬಗ್ಗೆ ಚರ್ಚೆ ಮಾಡ್ಯಾರ? ಅದರ ಬಗ್ಗೆ ಯಾರು ಚಿಂತನೆ ಮಾಡ್ಯಾರ? ಇಲ್ಲ, ಯಾರೂ ಇಲ್ಲ. ಯಾಕಂದ್ರೆ ಅವ್ರದೇ ವಿದ್ಯೆ ಇಲ್ಲ. ದೇ ಆರ್ ಇಲ್ಲಿಟ್ರೇಟ್ಸ್. ಗುಡ್ಡ ಕಂಪನಿ ಅದು, ಗುಡ್ಡ ಸರ್ಕಸ್ ಕಂಪನಿ ಅದು. ಸ್ವಾಭಾವಿಕ ಅದ ರೀ. ನಿಮ್ಮ ತಿಳುವಳಿಕೆ ಇಲ್ಲ ಅಂದ್ಬಳಿಕ ನೀವೇನ್ ಮಾಡೋರು ಹೇಳ್ರಿ? ನೀವು ಅವ್ರು ಯಾವ ಥರದ್ದು ಡಿಗ್ರಿನೇ ಇಲ್ಲ, ಶಾಲಿಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಅಲ್ಲಿ ಯಾವ ಸರ್ಟಿಫಿಕೇಟ್ ಇಲ್ಲ. ಏನ್ ಮಾಡಿದ್ದೆಲ್ಲ ಬೋಗಸ್ ತೋರಿಸ್ತಾರ. ಅವಾಗ ಕಂಪ್ಯೂಟರ್ ಇವ್ರು ಮಾರ್ಕ್ಸ್ ಕಾರ್ಡ್ ತೋರಿಸ್ತಾರ ಮೋದಿಗೆ ಇದೀರಿ. ಆ ಟೈಮ್ನಾಗ ಅವ್ರು ಕಲಿದವರು ಎಳಿಯೋರು ನೋಡಿದ್ರೆ ಆ ಟೈಮ್ನಾಗ ಬೆಳವಣಿಗಿತ್ತು. ನಮ್ಮ ಟೈಮ್ನಾಗ ಬೆಳವಣಿಗಿತ್ತು. ನಾನು ಮೋದಿ ವಯಸ್ಸಿನವನ ಇದ್ದೀನಿ. ನಾನು 75 ವಯಸ್ಸು ನಾನು ಸಣ್ಣ ಆಲ್ರಿ. ಅದು ಅವಾಗ ಕಂಪ್ಯೂಟರ್ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇದ್ದೀವಿ ಅಮಿತ್ ಶಾ. ಅದು ಹೌ ಕ್ಯಾನ್ ಬಿ ಪಾಸಿಬಲ್? ಇಷ್ಟ ಮೇಲೆ ತಿಳ್ಕೊಳಲ್ಲ. ಇವ್ರೇನು ಲಂಡನ್ ಡಿಗ್ರಿ ತಗೊಂಡು ಬಂದಾರ? ಎಷ್ಟು ಮಂದಿ ಯುವಕರು ಸತ್ವಾದ್ರಿ ಮೊನ್ನೆ CET ಪರೀಕ್ಷೆ, ನೀಟ್ ಸಂಬಂಧ? ವಿಚಾರ ಮಾಡ್ರಿ, ಸ್ವಲ್ಪ ಮಾನವತೆ ಬೇಕು ಬೇಡ? ಈಗ ಎಲ್ಲರೂ ಕೂಡ್ಕೊಂಡು ಏನೋ ಇಲ್ಲ, ಸುಮಾರು 15 ದಿವಸ ಆಗದಿದ್ದನ್ನ ಜಂತರ್ ಮಂತರ್ ದೆಹಲಿ ಒಳಗ ಸ್ಟ್ರೈಕ್ ಮಾಡ್ಲಾಕತ್ರ. ಯಾರು ಒಬ್ರು ಕೇಳೋರಿಲ್ಲ, ಮಾತಾಡೋರಿಲ್ಲ, ಏನೂ ಇಲ್ಲ. ಆದ್ರೆ ನನ್ನ ಉದ್ದೇಶನು ಇವೆಲ್ಲ ಸ್ಟ್ರೈಕ್ ಇವು ಮಾಡ್ಕೋತ ಕೂಡಬಾರ್ದು, ಮಾಡ್ಬಾರ್ದು. ಹೆಂಗ್ ನೇಪಾಳ ಶ್ರೀಲಂಕಾ ಆಯ್ತಲ್ಲ, ಆ ಟೈಪ್ ನಮ್ಮ ಯುವಕರು ರೊಚ್ಚಿಗೆಳ್ಬೇಕು, ಕ್ರಾಸ್ ಮಾಡ್ಬೇಕು. ನಾನು ಕೇಳಿದ್ರು ಏನಾಗೋದು ಸ್ಟ್ರೈಕ್ ಮಾಡಿದ್ರು? ಏನೋ ಅವ್ರು ವಿದ್ಯಾವಂತರ, ವೆಲ್ ಲಿಟ್ರೇಟ್ಸ್, ಏನದು ಅವ್ರಲ್ಲಿ? ಇಲ್ಲಿ ಸ್ಟ್ರೈಕ್ ಮಾಡ್ಬೋದು, ನಾವು ಕುಂದಿರ್ತೀವಿ, ಫಾರಿನ್ ತಿರುಗಾಡ್ತಾನೆ ಪ್ರೈಮ್ ಮಿನಿಸ್ಟರ್. ವಿಚಾರ ಮಾಡ್ರಿ ನೀವು. ಕಿಸಾನ್ ಸಲ್ರಿ ಯಾವ ಸುಮಾರು ಇವ್ರು ಬಂದು ಸುಮಾರು 12 ವರ್ಷ ಅಂತ ಆಯ್ತು. 12 ವರ್ಷ ಇವ್ರು ಮಾಡಿದ್ದೇನದ 60 ವರ್ಷ ಬಂದ ತೋರ್ಸ. ಬರೇ ತಿರುಮುರಿ ಭಾಷಣ ಮಾಡಿದ್ರೆ ಮಾತಾಡಿದ್ರೆ ಅವರು 70 ವರ್ಷನೇ ಕಾಂಗ್ರೆಸ್ ಏನ್ ಮಾಡೋದ್ರೆ ಬರೀ ಅದೇ ಕ್ವಶನ್ ಮಾಡ್ತಾರೆ. ಏನಿತ್ತಪ್ಪ ಭಾರತ ದೇಶ ಕಾಂಗ್ರೆಸ್ ಬಂದಾಗ? ಸುನ್ನೆ ಎಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿ ತಗೋರಿ, ಡ್ಯಾಮ್ಸ್ ತಗೋರಿ, ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ತಗೋರಿ. ಎಷ್ಟೋ ಸಂಸ್ಥೆಗಳು ಇಷ್ಟು ಇನ್ಕಮ್ ಸೋರ್ಸ್ ಕಾಂಗ್ರೆಸ್ದವ್ರು ಇಷ್ಟು ಶ್ರಮ ಪಟ್ಟಾರಲ್ಲ, ಅದು ಅನ್ಗಿಂತದ. ಅದು ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಬಂದ್ರು ಯಾವ ಇನ್ಕಮ್ ಸೋರ್ಸ್ ಇದ್ದು ನಮ್ಮ ಗೌರ್ಮೆಂಟ್ಗೆ ಅವು ಎಲ್ಲ ಅದಾನಿ ಅಂಬಾನಿಗೆ ಮಾರಾಟ ಮಾಡಿಬಿಟ್ರು. ನೀವೇನು ಮಾಡಿದಿರಪ್ಪ? ಒಂದು ಯೂನಿವರ್ಸಿಟಿಯಲ್ಲಿ ಕಟ್ಟಿದ್ರ, ಒಂದು ಕಾಲೇಜಲ್ಲಿ ಕಟ್ಟಿದ್ರ, ಒಂದು ಡ್ಯಾಮರೇ ಮಾಡಿದ್ರ, ಏನಾರ ಮಾಡಿದ್ರು ನೀವು? ಈಗ ರೋಡ್ ಯೋಜನೆ ಒಂದು ಮಾಡ್ಲಾಕತ್ತಾರ, ಹೋಗ್ತೀನಿ ನಾನು. ಅದು ಭಾರಿ ಆದ್ಮ್ಯಾಗದ, ನಮ್ಮ್ಯಾಗದ. ಅದು ಟೋಲ್ ನಾಕ ಟ್ಯಾಕ್ಸ್ ದೇ ಆರ್ ಕಲೆಕ್ಟಿಂಗ್ ಕಾಂಟ್ರಾಕ್ಟರ್ಸ್, ನಾಟ್ ಮೇಡ್ ಬೈ ದ ಗೌರ್ಮೆಂಟ್. ಕಾಂಟ್ರಾಕ್ಟರ್ ಸ್ವತಃ, ಸಪೋಸ್ ನಾ ಕಾಂಟ್ರಾಕ್ಟರ್ ಅದೀನಿ, ನಾ ಸುಮಾರು 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಒಂದು ರೋಡ್ನಾಗ. ಅವ ಕಾಂಟ್ರಾಕ್ಟರ್ ಅದ, ಗೌರ್ಮೆಂಟ್ ಜೋಡಿ ಅಗ್ರಿಮೆಂಟ್ ಅದ, ಇಂತಿಷ್ಟು ವರ್ಷ ನೀ ಪಬ್ಲಿಕ್ಲಿಂದ ಪ್ಯಾಕೆಟ್ ಹೊಡಿಬೇಕು. ಅವ್ರದ್ದು ಈ ಥಿಯರಿ ಅದ. ನಮ್ಮ ಮುಗ್ಧ ಜನರಿಗೆ ಗುರ್ತಾಗಲ್ಲ, ತಿಳುವಳಿಕೆನೇ ಇಲ್ಲ. ಅಂದ್ಬಳಿಕೆ ನಮ್ಮ ದೇಶ ಸುಮಾರು ಈಗ ಮತ್ತೆ 100 ವರ್ಷ ಹಿಂದೋಗ್ಯದ. ಎಷ್ಟು? 100 ವರ್ಷ ಹಿಂದೋಗ್ಯದ. ಮುಂದೆ ಯಾವ ಗೌರ್ಮೆಂಟ್ ಬಂದ್ರು ಏನು ಬಂದ್ರು ಮೇಂಟೈನ್ ಮಾಡ್ಬೇಕು ಅಷ್ಟೊಂದು ಈಸಿ ಇಲ್ಲ. ಇಟ್ ಈಸ್ ಅನ್ ವೆರಿ ಟಫ್ ಜಾಬ್. ಅದಕ್ಕೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ
ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಾ ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೀನಿ, ಈ SR ಪ್ರಕ್ರಿಯೆ ನಡೆದಲ್ಲ ಇದು ಒಂದ್ ತಿಂಗಳ ಅಂತೂ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ತಿಂಗಳ ಏನಾರು ಗಡಬಡ ಮಾಡಿ ಮುಗಿಸಿದ್ರಿ 40% ವೋಟರ್ಸ್ ಅವು ಮೇನ್ ವೋಟರ್ಸ್ ಕಾಂಗ್ರೆಸ್ ಅವೆಲ್ಲ ಡ್ರಾಪ್ ಔಟ್ ಆಗ್ಬಿಡ್ತಾವ. ಅವಾಗ ನೀವು ಹೆಂಗ್ ಮುಂದಿರ್ತೀರಿ? ನೀವು ಪವರ್ನ್ಯಾಗ ನಿಮ್ ಗೌರ್ಮೆಂಟ್ ಹೆಂಗಿರ್ತದ? ಅದಕ್ಕೆ ಸೀರಿಯಸ್ ಆಗ್ಲತ್ತ ನಾನು ಕಳ್ಕಳಿಂದ ಕೇಳ್ಕೊಳತ್ತೀನಿ. ಆಸ್ ಎನ್ ಕಾಂಗ್ರೆಸ್ ಸೀನಿಯರ್ ವರ್ಕರ್, ಐ ಆಮ್ ನಾಟ್ ಎ ಲೀಡರ್, ಐ ಆಮ್ ಸೀನಿಯರ್ ವರ್ಕರ್. ನನ್ನ ಸುಂದರವಾದ ಪುಟ್ಟಿ, ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.